ಯಾವತ್ತೂ ಬಿರಿಯಾನಿ ಮಾಡುವಾಗ ಎಣ್ಣೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಎಣ್ಣೆ ಹಾಕ್ಬಿಟ್ಟು ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಯಿಲ್, ಚೆನ್ನಾಗಿರೋ ಆಯಿಲ್ ಹಾಕ್ಬಿಟ್ಟು ನೀವು ಈರುಳ್ಳಿ ಹೋಲ್ ಸ್ಪೈಸಸ್ ಹಾಕಿ ಚೆನ್ನಾಗಿ ಸಾಟೆ ಮಾಡಬೇಕು. ಇವಾಗ ನೀವು ತಿಂದಿರೋ ಸ್ಟೈಲ್ ಬಿರಿಯಾನಿಗೆ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಿದ್ರೇ ಆ ಟೇಸ್ಟ್ ಬರೋದು. ನಿಮಗೆ ಕೊಟ್ಟಿದ್ದು 2.5 kg ಬಿರಿಯಾನಿ, ಆದರೆ ನೀವು ಉಳಿಸಿರೋ ಬಿರಿಯಾನಿ ತೂಕ 1 kg 728. ರಘು ಅಂಡ್ ಗೊಬ್ರ ಅವರೇ, ನೀವು ಉಳಿಸಿರುವಂತಹ ಬಿರಿಯಾನಿ 1 kg 560 ಗ್ರಾಮ್. ಹತ್ತತ್ರ ಗೊಬ್ರ 1 kg ಬಿರಿಯಾನಿನ ತಿಂದು ಮುಗಿಸಿದ್ರ. ನೈಸ್ ಗೊಬ್ರ, ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಮತ್ತು ಪ್ರಶಾಂತ್ ಟೀಮ್, ನೀವು ಉಳಿಸಿರುವಂತಹ ಬಿರಿಯಾನಿ 1 kg 430 ಗ್ರಾಮ್. ಸೂಪರ್. ಏನ್ ಸೂಪರ್. ತಿಂದಿರೋದು ಎಷ್ಟು? 1 kg. ನೀವು ತಿಂದಿರೋದು 1 kg 38 ಗ್ರಾಮ್. ಓ, ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಸೋನಿಯಾ ಶರ್ಮಿತಾ ನಿಮ್ ಟೀಮ್. ಅಂದ್ರೆ ನೀವ್ ತಿಂದಿರೋದು 1 kg 138 ಗ್ರಾಮ್ ತಿಂದಿದ್ದೀರಾ ಸೋನಿ. ಕಂಗ್ರಾಚುಲೇಷನ್. ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳೋ ಸಮಯ. ಆದ್ರೆ ಇವಾಗ ಹೇಳ್ತೀನಿ, ಇಬ್ಬರಿಗೂ ವ್ಯತ್ಯಾಸ ಇರೋದು ಬರೀ 100 ಗ್ರಾಮ್. ಅಯ್ಯಪ್ಪ, ಅಂದ್ರೆ ವಾಣಿ ಸೂರಜ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳೇ ಬಿಡ್ತೀನಿ, ಯಾಕಂದ್ರೆ ನನಗದು ತುಂಬಾ ಆಶ್ಚರ್ಯ ಅಂತ ಅನಿಸ್ತು. ಆ ಸೆಕೆಂಡ್ ಪ್ಲೇಸ್ ದಟ್ ಈಸ್ ವಾಣಿ ಅಂಡ್ ದಿಲೀಪ್. ಸೆಕೆಂಡ್ ಪ್ಲೇಸ್. ವಾಣಿ, ನೀವು ತಿಂದಿರೋದು 1 kg 246 ಗ್ರಾಮ್. ಸೂರಜ್ ಅಂಡ್ ಶಿಲ್ಪಾ ನೀವ್ ತಿಂದಿರೋದು 1 kg 376 ಗ್ರಾಮ್ ತಿಂದಿದ್ದೀರಾ. ಕಂಗ್ರಾಚುಲೇಷನ್. ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಜಾಸ್ತಿ ಬಿರಿಯಾನಿನ ತಿಂದು ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿರೋದು ಇಟ್ ಇಸ್ ಸೂರಜ್ ಅಂಡ್ ಶಿಲ್ಪಾ. ಈಗ ತನ ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ. ಅಂದ್ರೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ನಮ್ಮ ಶೆಫ್ ಹತ್ರ ಕೇಳುವಂತ ಸಮಯ. ಶೆಫ್, ಈಗ ಅವರೆಲ್ಲರೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಬಿರಿಯಾನಿನ ತಿಂದಾರೆ. ಬಿರಿಯಾನಿ ಇನ್ನೂ ರುಚಿಯಾಗಿ ಬರಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ಸೀಕ್ರೆಟ್ ಟಿಪ್ ಕೊಡಿ ನಿಮ್ದು. ಬಿರಿಯಾನಿ ಅಂದ್ರೆ ಇಟ್ ಕಮ್ಸ್ ಫ್ರಮ್ ದ ಪರ್ಷಿಯನ್ ವರ್ಡ್ ಬಿರಿಯಾನಿ ಟು ಸಾಫ್ಟ್. ಓಕೆ, ಯಾವತ್ತೂ ಬಿರಿಯಾನಿ ಮಾಡುವಾಗ ಎಣ್ಣೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಎಣ್ಣೆ ಹಾಕ್ಬಿಟ್ಟು ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಯಿಲ್, ಚೆನ್ನಾಗಿರೋ ಆಯಿಲ್ ಹಾಕ್ಬಿಟ್ಟು ನೀವು ಈರುಳ್ಳಿ ಹೋಲ್ ಸ್ಪೈಸಸ್ ಹಾಕಿ ಚೆನ್ನಾಗಿ ಸಾಟೆ ಮಾಡಬೇಕು. ಇವಾಗ ನೀವು ತಿಂದಿರೋ ಸ್ಟೈಲ್ ಬಿರಿಯಾನಿಗೆ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಿದ್ರೇ ಆ ಟೇಸ್ಟ್ ಬರೋದು. ದಯವಿಟ್ಟು ಅದರಲ್ಲಿ ಅರ್ಜೆಂಟ್ ಮಾಡಿ ಆನಿಯನ್ಸ್ ಚೆನ್ನಾಗಿ ಸಾಟೆ ಆಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಗರಂ ಮಸಾಲೆ ಏನೇನು ಹಾಕಬೇಕು ಹಾಕಿ. ಸೊ ಆನಿಯನ್ ಸಾಟೆ ಚೆನ್ನಾಗಿದ್ದರೆ ಬಿರಿಯಾನಿ ಫ್ಲೇವರ್ ಸಖತ್ತಾಗಿರುತ್ತೆ. ಆ್ಯಂಡ್ ಅದರಲ್ಲೂ ಆಯಿಲ್ ನೀವು ಫಾರ್ಚೂನ್ ಆಯಿಲ್ ಯೂಸ್ ಮಾಡಿದ್ರೆ ಅಪ್ಪ ಅಂತಿ. ಚಂದ್ರಣ್ಣ, ಇಷ್ಟು ದೂರ ಜರ್ನಿ ಆಯ್ತು, ಆಯ್ತಾ? ಇಲ್ಲಿಂದ ಮುಂದಕ್ಕೆ ಫಿನಾಲೆಗೆ ಹೋಗಿ ತಲುಪೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಚಂದ್ರಣ್ಣ? ಅಲ್ಲ, ನಿಜವಾಗ್ಲೂ ಇಲ್ಲಿಗೆ ಬಂದಾಗ ನಮಗೆ ಭಯ ಇತ್ತು. ಲಕ್ಷಾಂತರ ಅಡುಗೆಗಳಿದೆ, ನೀವು ಕೊಡೋ ಅಡುಗೆನ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನ ಬಂದ್ವಿ. ಇವತ್ತವರೆಗೂ ನಮ್ಗೆ ಬರ್ತಾ ಇದ್ವಿ, ಒಂದು 10-20 ಅಡುಗೆ ಮಾಡ್ತಾ ಇದ್ವಿ, ಖುಷಿಯಾಗಿ ತಿನ್ನಿಸ್ತಾ ಇದ್ವಿ. ಇವಾಗ ಇಲ್ಲಿಗೆ ಬಂದ್ಮೇಲೆ ಇದೆಲ್ಲ ಇದೆಯಾ, ಇದೆಲ್ಲ ನೋಡಬೇಕು, ಕಲಿಬೇಕು ಅಂತ ಬಂತು. ಯಾಕಂದರೆ ಬಂದಮೇಲೆ ಸೋಲು ಗೆಲುವು ಇದ್ದೇ ಇರೋದು. ಆದರೂ ಅದರಲ್ಲಿ ಅಟ್ಲೀಸ್ಟ್ ಒಂದು 70-30 ಇರಬೇಕಲ್ವಾ. ಬಂದು ಕಷ್ಟಪಡೋಣ ಅಂತೇಳಿ ಒಂದು ಧೈರ್ಯ ಇದೆ, ಮಾಡ್ಬೋದು ಅನ್ನೋ ಧೈರ್ಯ ಇದೆ. ಇವತ್ತು ಅಡುಗೆ ಈಸಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ದೇವ್ರು ಇದ್ದಾನೆ. ನಿಮಗೇನು ಎಲ್ಲ ಚಾಟಪಟ ಅಷ್ಟೇ ಇಲ್ಲ. ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಮೊದಲನೇ ವಾರನ 2ನೇ ವಾರನೋ ನನಗೆ ಗೊತ್ತಿಲ್ಲ, ನೀವು ಡೇಂಜರ್ ಝೋನ್ ಬಂದ್ರಿ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ಇದೆಯಲ್ಲ, ಬಹುಶಃ ನಾವೆಲ್ಲರೂ ಒಂಥರ ಸಿಕ್ಕಾಪಟ್ಟೆ ಆಶ್ಚರ್ಯ ಪಟ್ವಿ. ಅವತ್ತಿರೋ ಚಂದ್ರಣ್ಣ ಇವತ್ತಿರೋ ಚಂದ್ರಣ್ಣ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ನನ್ಗನ್ಸುತ್ತೆ. ಈ ಬದಲಾವಣೆ ತುಂಬಾ ಖುಷಿ ಆಗುತ್ತೆ. ಅಲ್ಲ, ನೀವು ಹೇಳಿದ್ದು ಅವತ್ತು ಬುದ್ಧಿ ಮಾತು ಹೇಳಿದ್ದು, ಆಮೇಲೆ ಹೋಗ್ತಾ ಹೋಗ್ತಾ ನಾವೆಲ್ಲ ಒಳಗಡೆ ಅರಿವುಗಳು ತಿಳ್ಕೊಂಡಾಗ ನಾವೇನು ಇಲ್ಲ ಇದ್ರಲ್ಲಿ ಜೀರೋ. ನಮ್ಗೊಂದು 10 ಅಡಿಗೆ ಬಂದಿದ್ದಷ್ಟು ನಾವು ಹೀರೋ ಅಲ್ಲ. ನಾವು ಕಷ್ಟಪಟ್ಟು ಅಡಿಗೆ ಕಲ್ತಿ ಮಾಡ್ತೀವಲ್ಲ, ಹೀರೋ ಆಗ್ತೀವಿ. ಚಂದ್ರಣ್ಣ, ಯಾವತ್ ನೀವ್ ಇಷ್ಟು ಮಾತಂದಿದ್ದೀರೋ ನನ್ನ ಮನ್ಸಲ್ಲಿ ನೀವು ಹೀರೋನೇ. ಯಾಕಂದ್ರೆ ಈ ವಯಸ್ಸಲ್ಲೂ ನಾನು ಕಲಿಬೇಕು, ಇನ್ನ ಮಾಡಬೇಕು, ಇನ್ನ ಮುಂದೆ ಹೋಗ್ಬೇಕು ಅಂತ ಹೇಳ್ತೀರಾ. ಸಲ್ಯೂಟ್, ಹೀರೋನೇ ನೀವು. ಧನ್ಯವಾದಗಳು ಸರ್, ಧನ್ಯವಾದ.
ಶರ್ಮಿತ್ ಅವರೇ ಸೇಮ್ ನನಗಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ದಿನ ಜನರು ನನ್ನನ್ನ ಕಲಾವಿದೆಯಾಗಿ ಗುರ್ತಿಸಿದ್ರು. ಸೊ ಯಾರಿಗೂ ಈ ವರ್ಷನ್ ಗೊತ್ತೇ ಇಲ್ಲ. ಮನೆಯಲ್ಲಿ ಅಫ್ಕೋರ್ಸ್ ಐ ಆಮ್ ಅ ಗುಡ್ ಕುಕ್ ಅಂತ ಗೊತ್ತಿತ್ತು. ಬಟ್ ಇವತ್ತು ಆಚೆ ಹೋದಾಗ ಕ್ವಾಟ್ಲೆ ಕಿಚನ್ ಹೊರಗೆ ತುಂಬಾ ಜನ ರೆಕಗ್ನೈಸ್ ಮಾಡಿ ಹೇಳ್ತಾರೆ, ನೀವು ಮಾಡಿದ ರೆಸಿಪಿ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ. ಇಲ್ಲೂ ಎಷ್ಟೊಂದು ಜನ ಕೇಳ್ತಾರೆ ಅದ್ರದ್ದು ರೆಸಿಪಿ ನಮಗೆ ಬೇಕು ಅಂತ ಹೇಳಿ. ಅದು ತುಂಬ ಖುಷಿ ಕೊಡುತ್ತೆ. ನಾವು ಇಷ್ಟು ಶ್ರಮಕ್ಕೆ ಆ ಒಂದು ಟೈಟಲ್ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಅಕಾರ್ಡಿಂಗ್ ಟು ಮೀ. ದಟ್ಸ್ ನೈಸ್. ಕಾವ್ಯ, ರೈಸ್ ಬಾತ್ ಬಂಗಾರಿ. ಬಹುಶಃ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಹಾರ್ಡ್ಲಿ ವೀಕೆಂಡ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಡಿಶಸ್ ನೋಡಿದಾಗ ಮಾತ್ರ ಕುಕ್ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಒಂದೆರಡು ಎಪಿಸೋಡ್ ಲೈಕ್ ಟ್ರೈ ಮಾಡೋಣ ಅಂತ ಕುಕ್ ಮಾಡಿದೆ, ಟು ಬಿ ಹಾನೆಸ್ಟ್, ಲೈಕ್ ಹೇಗೆ ಮಾಡ್ತೀನಿ ಅಂತ. ಆಮೇಲೆ ಹೋಗ್ತಾ 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 ಐ ಬಿಲ್ಟ್ ಅ ಪ್ಯಾಷನ್ ಫಾರ್ ಕುಕಿಂಗ್ ಆ್ಯಕ್ಚುಲಿ. ನಾನೇ ಅನ್ಕೊಂಡಿರ್ಲಿಲ್ಲ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಫಿನಾಲೆಗೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದಿಸ್ ಫಿನಾಲೆ ಮೀನ್ಸ್ ಅ ಲಾಟ್ ಟು ಮೀ. ಐ ವಿಲ್ ಪುಟ್ ಮೈ 100%. ಆಲ್ ದಿ ವೆರಿ ಬೆಸ್ಟ್. ಶಿಲ್ಪು, ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಬಂದಾಗ ನಾನು ಚೀಸ್ ಮ್ಯಾಗಿ ಮಾಡ್ತೀನಿ, ಪಾಸ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಪ್ರೌಡ್ ಆಗಿ ಹೇಳ್ತೀನಿ, ನಾನು ಇಂಟರ್ನ್ಯಾಷನಲ್ ಡಿಶ್ ಮಾಡ್ತೀನಿ, ಕಾಜು ಮಾಡ್ತೀನಿ, ಪತಡೆ ಮಾಡ್ತೀನಿ ಅಂತ. ಸಾರಿ, ಅದು ಹೇಳ್ಬೇಡಿ, ಅದು ಹೇಳ್ಬೇಡಿ. ಪತ್ರವಡೆ ಮಾತ್ರ ಹೇಳ್ಬೇಡಿ. ನನ್ನ ಜರ್ನಿ ತುಂಬಾ ಈಸಿ ಆಗಿರಲಿಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಆಕ್ಚುಲಿ ಡೌನ್ ಇಂದ ಮೇಲೆ ಹೋಗ್ತಾ ಇದೆ ಅಂತ ಶೆಫೇ ಹೇಳ್ತಾ ಇದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಾಟ್. ಇನ್ನು ಮುಂದಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಎಸ್, ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಟೈಮ್ ರಘು. ಊಟ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮುಂಚೆ ನಾನು ಯಾವಾಗೂ ಒಂದು 4-5 ಅಡುಗೆ ಮಾಡ್ಕೊಂಡು ಅದನ್ನೇ ತಿಂತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಲವ್ ಇಟ್. ಬಟ್ ಯಾವಾಗ ದೇ ಕಾಲ್ಡ್ ಮೀ, ನಾನು ಇದು ಪರ್ಫೆಕ್ಟ್ ಫಿಟ್ ಅಲ್ಲ ಅಂತ ಅನ್ನಿಸ್ತು. ನಾನು ಬರಲ್ಲ ಅಂತಲೇ ಹೇಳಿದೆ ಶೋಗೆ. ಬಟ್ ಸಮವ್ ಡೆಸ್ಟಿನಿ ಅಂತಾರಲ್ಲ, ಸೊ ಸೆಲೆಕ್ಟ್ ಆದೆ. ಆ್ಯಂಡ್ ಎವ್ರಿ ವೀಕ್ ವಾಸ್ ಎ ನ್ಯೂ ಥಿಂಗ್. ಅಂದರೆ ತುಂಬ ಕಲಿತೆ ನಾನು. ಆ್ಯಂಡ್ ಎವ್ರಿ ವೀಕು ಇಟ್ ವಾಸ್ ಚಾಲೆಂಜ್. ಸೊ ಇದ್ದಿಲ್ಲ ಅಂದರು ಐ ಹ್ಯಾವ್ ಲಾಡ್ ಆಫ್ ಮೆಮೊರೀಸ್ ನಿಮ್ಮ ಜೊತೆ, ಜಡ್ಜಸ್ ಜೊತೆ, ಕಾಲೇಗಳ ಜೊತೆ. ಇದು ಯಾವತ್ತೂ ಮರೆಯಲ್ಲ ನಾನು. ಅಮೇಝಿಂಗ್ ಟೈಮ್ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಆದ್ರೂ ಆಗಲ್ಲ, ನೋಡೋಣ. ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಐ ಕ್ಯಾರಿ ಮೆಮೊರಿ. ನಮ್ಮ ಮೆಮೊರಿನ ತಗೊಂಡು ಹೋಗ್ತೀನಿ. ಐ ಜಸ್ಟ್ ಲವ್ ಇಟ್. ಅಮೇಝಿಂಗ್. ನಿಮ್ಮ ಮೊದಲನೇ ಫಿನಾಲೆಗೆ ಮೊದಲನೇ ವಿಶಸ್. ಥ್ಯಾಂಕ್ ಯು. ದಿಲೀಪ್. ಸೊ ನಾನೇನ್ ಅನ್ಕೊಂಡೆ, ನಾನ್ ಮತ್ತೆ ಚಂದು ಮಾತಾಡ್ಕೊಂಡಿದ್ವಿ ಲೈಕ್ ಮ್ಯಾಕ್ಸಿಮಮ್ ಅಂದ್ರೆ 3 ವೀಕ್ ಕಣೋ ನಾವಿಬ್ರು ಹೋಗ್ಬೋದು ಅಂತ. ಸೊ ಇದು ಫಸ್ಟ್ ಕಾನ್ವರ್ಸೇಷನ್ ನಂದು ಮತ್ತೆ ಚಂದನ್ ಶುರು ಆಗಿರೋದು. ಯಾಕಂದ್ರೆ ಇಲ್ಲಿ ಬಂದ್ ಕೂಡ್ಲೆ ಫಸ್ಟ್ ನೋಡಿದ್ ಚಂದ್ರಣ್ಣನ, ಆಮೇಲೆ ಅಮ್ಮನ ನೋಡಿದ್ವಿ, ಕೆಂಪಮ್ಮ. ಮಗ ಇಷ್ಟು ಜನ ಇದಾರಲ್ವಾ, ನಾವೇನ್ ಮಾಡ್ತಿದ್ವಿ ಇಲ್ಲಿ? ಏನಿಲ್ಲ ಮಗ, ನೀವು ಒಂದು 3 ವೀಕ್ ಮಗ ಮಾಡ್ಕೊಂಡು ಅಂತ ಡಿಸೈಡ್ ಆಗಿದ್ವಿ. ಬಟ್ ಏನೋ ಗೊತ್ತಿಲ್ಲ. ಅಂಡ್ ಫಸ್ಟ್ ವೀಕ್ ನಾನು ಏನ್ ಕುಕಿಂಗ್ ಮಾಡಿದ್ ಚೆನ್ನಾಗಿ ಬಂದಿಲ್ಲ. ಸೊ ಅಮ್ಮ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಸೊ ನೆಕ್ಸ್ಟ್ ವೀಕ್ ಅವ್ರು ನನಗೆ ಕೂರಿಸಿ ಎಲ್ಲ ಹೇಳ್ಕೊಟ್ರು, ಈ ಥರ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇಲ್ಲಿವರೆಗೂ ತಂದು ನಿಲ್ಸಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಇವಾಗ ನನಗೆ ಗೊತ್ತಿಲ್ಲರೋ ಡಿಶ್ನ ಚೆನ್ನಾಗಿ ಮಾಡ್ತೀನಿ, ಯಾವುದೇ ಕೊಟ್ಟರು ನಾನು ಟ್ರೈ ಮಾಡಿ ಬೆಟರಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಥ್ಯಾಂಕ್ಸ್ ಟು ಕ್ವಾಟ್ಲೆ ಕಿಚನ್. ಆ್ಯಂಡ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಡೆಫಿನೆಟ್ ಇನ್ನು ಮುಂದಕ್ಕೂ ಐ ವಿಲ್ ಗಿವ್ ಮೈ ಬೆಸ್ಟ್. ನಿಮ್ಗೂ ಕೂಡ ಫಿನಾಲೆಗೆ ಆಲ್ ದಿ ವೆರಿ ಬೆಸ್ಟ್. ಈ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಚಾಲೆಂಜ್ ಏನು ಅಂತ ನೋಡುವಂತ ಸಮಯ. ರೆಡಿನಾ? ಓಕೆ, ಅದಕ್ಕೆ ನಮ್ಮ ಮುಂಚೆ ಅದಕ್ಕೆ ಬೇಕಾಗಿರುವಂತ ಪ್ರಾಪರ್ಟಿ ತಗೊಂಡ್ ಬನ್ನಿ ಪ್ಲೀಸ್. ಸೊ ಈಗ ನಮ್ಮ ಎಲ್ಲ ಕುಕ್ಗಳು ಬಂದು ಬಾಸ್ಕೆಟ್ ನ ತಗೊಂಡ್ ಹೋದ್ರಿ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಬಾಸ್ಕೆಟ್ ಇದೆ ಅಲ್ವಾ? ಸಿಂಪಲ್. ನೀವು ಪ್ಯಾಂಟ್ರಿಗೆ ಹೋಗ್ತೀರಾ, ನಿಮ್ ಟೈಮ್ ಆನ್ ಆಗಿದ ತಕ್ಷಣ ಪ್ಯಾಂಟ್ರಿಗೆ ಹೋಗ್ಬಿಟ್ಟು ಇವತ್ತು ನೀವೇನು ಅಡಿಗೆ ಮಾಡ್ತಾ ಇದೀರಲ್ಲ ಅದಕ್ಕೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ನೀವು ಬುಟ್ಟಿಗೆ ಹಾಕೊಂಡು ತಗೊಂಡ್ ಬರ್ಬೋದು. ಈಗ ಪ್ಯಾಂಟ್ರಿಗೆ ಹೋಗಿ ಇಂಗ್ರೀಡಿಯೆಂಟ್ಸ್ ನೀವು ತಗೊಂಡು ವಾಪಸ್ ಕಿಚನ್ಗೆ ಬರೋದಕ್ಕೆ ನಾವು ನಿಮ್ಗೆ ಕೊಡ್ತಿರುವಂತ ಸಮಯ 10 ನಿಮಿಷ. ಸೊ ಈ 10 ನಿಮಿಷದಲ್ಲಿ ನಿಮ್ಗೆ ಏನೇನ್ ಬೇಕು, ನೀವೇನೇನ್ ಡಿಶ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿದೆ ಅಲ್ವಾ, ಏನೇನ್ ಬೇಕು ಎಲ್ಲಾನು ಒಂದೇ ಸಲ ತಂದ್ಬಿಡ್ಬೇಕು. ಓಕೆನಾ? ಇಂಗ್ರೀಡಿಯೆಂಟ್ಸ್ ತರೋದಕ್ಕೆ ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 3, 2, 1, go! Go, go, go! Go fast! 10 minutes! ಓಕೆ ಕುಕ್ಸ್, ನಿಮಗೆ ನಾವು ಕೊಟ್ಟಿದ್ದು 10 ನಿಮಿಷ. ನಾವು ನಿಮಗೆ ಅಂತ ಕೊಟ್ಟಂತ 10 ನಿಮಿಷದಲ್ಲಿ
ನಿಮ್ಗೆ ಇನ್ನು ಉಳಿದಿರೋದು ಜಸ್ಟ್ 1 ನಿಮಿಷ ಅಷ್ಟೇ. ಸೊ ಕ್ವಿಕ್ ಆಗಿ ಏನೇನ್ ಬೇಕು ತಗೊಳ್ಳಿ. ಅಂಡ್ ನಿಮ್ಮ 1 ನಿಮಿಷ ಶುರು ಆಗ್ತಿದೆ ಈಗ. ಇಲ್ಲೇ ಕಂಡೆನ್ಸ್ ಮಿಲ್ಕ್ ತಗೊಳಮ್ಮ. ನನ್ನ ತಂಗಿನ ಕೈಗೆ ತಗೊಂಡಿಲ್ಲ. ಶಟ್, ನನ್ನ ತಂಗಿನ ಕೈಗೆ ತಗೊಂಡಿಲ್ಲ. ಓಕೆ, ನಿಮ್ಮ ಸಮಯ ಮುಗಿತಿದೆ. ಇನ್ 10, 9, 8, 7, 6, 5, 4, 3, 2, and 1. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೇಸ್, ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ಪ್ಯಾಂಟ್ರಿನ ನಾವು ಕ್ಲೋಸ್ ಮಾಡಿದೀವಿ. ಅದಕ್ಕೆ ಅಂತಾನೆ 10 ನಿಮಿಷ ಕೊಟ್ಟಿದ್ವಿ. ನಿಮ್ಗೆ ಏನೇನ್ ಬೇಕು A to Z ಬರ್ಬೇಕಂತ ನಾನು ಹೇಳಿದ್ದೆ. ಅಂದ್ರೂ ಕೆಲವೊಬ್ರು ಒಂದಷ್ಟು ತಂದಿಲ್ಲ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಡಿಗೆಗೆ. ಅಂಡ್ ಶೆಫ್, ಪ್ಯಾಂಟ್ರಿ ಕ್ಲೋಸ್ ಅಂತೂ ಮಾಡಿಸಿದೀರಾ. ಇಷ್ಟೇನಾ ಅಥವಾ ಇನ್ನೇನಾದ್ರೂ ಟ್ವಿಸ್ಟ್ ಇನ್ನ ಸುಮಾರು ಟ್ವಿಸ್ಟ್ ಇದೆ ಇವತ್ತು. 1 ಟ್ವಿಸ್ಟ್, ಪ್ಯಾಂಟ್ರಿನ ಕ್ಲೋಸ್ ಮಾಡಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ರೂಲ್ ಒಂದು. ಸೊ ನಿಮ್ಗೆ ಎಲ್ರಿಗೂ ಗೊತ್ತು, ನನ್ನ ಹೆಸರು ಮ್ಯಾಡ್ ಶೆಫ್ ಅಂತ. ಇವತ್ತು ನೀವು ಯಾವುದೇ ಕಾರಣಕ್ಕೂ ಇಂಗ್ರೀಡಿಯೆಂಟ್ಸ್ ಅನ್ನ ಶೇರ್ ಮಾಡಂಗಿಲ್ಲ. ನಿಮ್ ಟೇಬಲ್ ಇಂಗ್ರೀಡಿಯೆಂಟ್ಸ್ ನಿಮ್ ಇಂಗ್ರೀಡಿಯೆಂಟ್ಸ್. ಯು ಕ್ಯಾನ್ ನಾಟ್ ಶೇರ್ ಇಂಗ್ರೀಡಿಯೆಂಟ್ಸ್ ವಿತ್ ಯರ್ ನೆಕ್ಸ್ಟ್ ಟೇಬಲ್. ದಯವಿಟ್ಟು ಏನು ಶೇರ್ ಮಾಡಬೇಡಿ. ಒಂದು ಟ್ವಿಸ್ಟ್ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದಿನ ಟ್ವಿಸ್ಟ್ ಏನು ಅಂತ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಬಾಸ್ಕೆಟ್ ಅಲ್ಲಿ ನಮ್ಮ ಕ್ವಾಟ್ಲೆ ಕಿಚನ್ ಲೋಗೋ ಏನಿದೆ ಅಲ್ಲ, ಅದನ್ನ ಪ್ರತಿಯೊಬ್ರು ಅವರವರ ಬಾಸ್ಕೆಟ್ ಇಂದ ದಯವಿಟ್ಟು ರಿಮೂವ್ ಮಾಡಿ. ಓಕೆ, ಈಗ ಎಲ್ಲರ ಬಾಸ್ಕೆಟ್ ಅಲ್ಲಿ ನಂಬರ್ಸ್ ಅಂತೂ ಇದೆ ಅಲ್ವಾ? 1, 2, 3 2 ಬಾಸ್ಕೆಟ್ಗಳಿದೆ. ಈಗ 1 ಯಾರ ಹತ್ರ ಇದೆ? ಕೈ ಎತ್ತಿ. 1. 2 ಯಾರ ಹತ್ರ ಇದೆ? ದಿಲೀಪ್ ಅಂಡ್ ಶಿಲ್ಪಾ. 3 ಬಂದು ಕಾವ್ಯ ಹಾಗೂ ಚಂದ್ರಣ್ಣ. ಸಿಂಪಲ್. ಮುಂದಿನ ಟ್ವಿಸ್ಟ್ ಏನು ಅಂತ ಅಂದ್ರೆ, ನಿಮ್ಮ ಟೇಬಲ್ ಅಲ್ಲಿ ಇರುವಂತ ಬಾಸ್ಕೆಟ್ ನ ನೀವು ಅಲ್ಲೇ ಬಿಟ್ಟು ನಿಮ್ಮ ಕ್ವಾಟ್ಲೆ ಜೊತೆಗೆ ನಿಮ್ಮ ಆಪೋಸಿಟ್ ಟೇಬಲ್ ಅಲ್ಲಿ ಯಾರ ಹತ್ರ ನಂಬರ್ 1 ಇದೆಯೋ ಆ ಟೇಬಲ್ಗೆ ನೀವು ಹೋಗ್ತೀರಿ, ಅವ್ರು ನಿಮ್ ಟೇಬಲ್ ಬರ್ತಾರೆ. ಅದೇ ತರ 2 ನಂಬರ್ ಇರೋರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ. 3 ನಂಬರ್ ಇರುವಂತವ್ರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ. ಬಾಸ್ಕೆಟ್ ಮುಟ್ಬಾರ್ದು, ಪಟ್ ಅಂತ ಚೇಂಜ್ ಆಗಿ. ಕ್ವಾಟ್ಲೆನುವೆ ಮತ್ತೆ ಸಿಗೋಣ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್. Co-presented by Fortune Sunflower Oil ಹಾಗೂ Tide Plus. Beauty partner Dazzler All Day Lip Color. Co-powered by 1 to 3 Noodles, Swastik Tupa, Quality Masala ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಾಳಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.